ಆಲೂ ಪರೋಟ ಮಾಡುವ ಸಾಮಗ್ರಿಗಳು: ಪೊಟ್ಯಾಟೊ ಕುದಿಸ್ಬಿಟ್ಟು ಸ್ಮ್ಯಾಶ್ ಮಾಡಿಟ್ಟಿರೋ ಪೊಟ್ಯಾಟೊ, ಈರುಳ್ಳಿ, ಗ್ರೀನ್ ಚಿಲ್ಲಿ ಪೇಸ್ಟು, ಅರಿಶಿಣ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಸಾಸಿವೆ, ಕೊತ್ತಂಬರಿ, ಕರಿಬೇವು ಕಟ್ ಮಾಡ್ಕೊಂಡಿರೋಂಥದ್ದು. ಪಲ್ಯ ಮಾಡ್ಕೊಳ್ಳೋದು: ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಹಾಕೋದು. ಅದು ಸ್ವಲ್ಪ ಚಟ್ಪಟ್ ಸೌಂಡ್ ಆಗಿದ ತಕ್ಷಣ ಈರುಳ್ಳಿ ಹಾಕೋದು. ಇನ್ನೊಂದು ಸ್ವಲ್ಪ ಎಣ್ಣೆ ಕಡಿಮೆ ಆಯಿತು, ಎಣ್ಣೆ ಹಾಕ್ತಾ ಇದ್ದೀವಿ. ಅದೇ ರೀತಿ ಈರುಳ್ಳಿ ಹಾಕೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿನ ಚೆನ್ನಾಗಿ ಫ್ರೈ ಆಗಿದ್ಮೇಲೆ ಜೀರಿಗೆ ಸಾಸಿವೆ ಹಾಕಿದ್ಮೇಲೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಷ್ಟು ಖಾರಕ್ಕೆ ಅನುಗುಣವಾಗಿ ಗ್ರೀನ್ ಚಿಲ್ಲಿ ಪೇಸ್ಟ್ನ ಹಾಕೋತಾ ಇದ್ದೀನಿ. ಎಷ್ಟು ನಿಮ್ಮ ಮನೇಲಿ ಯಾವ ಥರ ಖಾರ ತಿಂತೀರಾ ಅದ್ರ ಅನುಗುಣವಾಗಿ ಗ್ರೀನ್ ಚಿಲ್ಲಿ ಪೇಸ್ಟು ಅಂದರೆ ಕಟ್ ಮಾಡಿ ಹಾಕೊಂಡ್ರೆ ಮಕ್ಕಳು ಬಾಯಿಗೆ ಸಿಗುತ್ತೆ ಅಂತ ಹೇಳಿ ಪೇಸ್ಟ್ ಹಾಕಿರ್ತೀವಿ. ಮತ್ತು ಅರಿಶಿಣ ಪುಡಿ, ಕಲರ್ಗೆ ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ತಾ ಇರಬೇಕು. ಕೊತ್ತಂಬರಿ, ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀವಿ. ಚೆನ್ನಾಗಿ ಫ್ರೈ ಮಾಡ್ತಾ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು. ಚೆನ್ನಾಗಿ ಈರುಳ್ಳಿ ಫ್ರೈ ಆಗೋವರೆಗೂ ಕೈ ಆಡಿಸ್ತಾನೆ ಇರಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಒಂಥರ ಬೆಂದೋರ್ ಥರ ಹಾಕಬೇಕು ಅದು ಈರುಳ್ಳಿ. ಆಗಿದ್ಮೇಲೆ ಪೊಟ್ಯಾಟೊ ನೀಟಾಗಿ ಸ್ಮ್ಯಾಶ್ ಮಾಡಿ ಇಟ್ಟಿರೋಂಥ ಪೊಟ್ಯಾಟೊ, ಒಂಚೂರು ಗಂಟು ಇಲ್ಲದೆ ಇರೋ ಥರ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಿ. ಆ ಥರ ಆ ಪೊಟ್ಯಾಟೊನ ಇದು ಈರುಳ್ಳಿ ಫ್ರೈ ಆಗಿದ್ಮೇಲೆ ಇದಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು. ಮಿಕ್ಸ್ ಮಾಡಿಕೊಂಡು ನಿಮಗೇನಾದರೂ ಸ್ವಲ್ಪ ಹುಳಿ ಏನಾದರೂ ಬೇಕಾದರೆ ಒಂದು ಸ್ವಲ್ಪ ಚಿಕ್ಕದಾಗಿ ಒಂದೆರಡು ಮೂರು ಹನಿಯಷ್ಟು ಲಿಂಬೆಹಣ್ಣು ಹಾಕ್ಕೊಡ್ರಿ. ಒಂದು ಅರ್ಧ ಸ್ಪೂನಷ್ಟು ಶುಗರು ಟೇಸ್ಟಿಗೆ. ಈ ಪಲ್ಯ ಆಗಿದ್ಮೇಲೆ ಸಿಗ್ತೀನಿ ಮತ್ತೆ. ರೀತಿ ಪಲ್ಯ ರೆಡಿ ಆಯಿತು. ಇವಾಗ ಚಪಾತಿಗೆ ಯಾವ ಥರ ಹಿಟ್ಟು ಕಲಿಸ್ತೀರಾ ಆ ಥರ ಹಿಟ್ಟು ಕಲಿಸ್ಕೊಂಡಿದ್ದೀನಿ. ಅದು ಒಬ್ಬಟ್ಟು ಯಾವ ಥರ ತುಂಬ್ಕೊಂಡು ಮಾಡ್ತೀರಾ, ಹೋಳಿಗೆಗೆ ಯಾವ ಥರ ತುಂಬ್ತೀವಿ ಆ ಥರ ಚಪಾತಿನ ಲಟ್ಟಿಸ್ಕೊಂಡು ಅದರಲ್ಲಿ ತುಂಬ್ಕೋಬೇಕು. ಈ ಥರ ತುಂಬ್ಕೋಬೇಕು. ಒಬ್ಬಟ್ಟು ಸೇಮು ಹೋಳಿಗೆ ಯಾವ ಥರ ನಾವು ಲಟ್ಟಿಸ್ತೀವಿ ಆ ಥರ ಮೀಡಿಯಮ್ ಆಗಿ, ಅತಿ ತೆಳ್ಳಗೂ ಲಟ್ಟಿಸ್ಬಾರ್ದು, ಅತಿ ದಪ್ಪನೂ ಇರಬಾರ್ದು, ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು. ತವಾ ಚೆನ್ನಾಗಿ ಬಿಸಿ ಆಗಿದ್ದ ಹಾಕ್ತಾ ಇದ್ದೀನಿ. ಅದು ಸುತ್ತಲೂ ಚೆನ್ನಾಗಿ ಎಣ್ಣೆ ಹಾಕಬೇಕು ಫ್ರೈ ಆಗೋಕೆ. ಚೆನ್ನಾಗಿ ಫ್ರೈ ಆಗಬೇಕು. ಮತ್ತು ಈ ಸೈಡು ಒಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಎರಡು ಸೈಡು ಚೆನ್ನಾಗಿ ಎರಡು ಸೈಡು ನೀಟಾಗಿ ಅದನ್ನು ಬೇಯಿಸ್ಕೊಂಡಿದ್ದೀನಿ ಎಣ್ಣೆ ಹಾಕಿ. ಆಲೂ ಪರೋಟ ರೆಡಿ ಆಯಿತು. ಮಕ್ಕಳಿಗೆ ಬೇಕಿದ್ರೆ ಮೊಸರು ಹಾಕಿ ಬಿಸಿ ಇದ್ದಾಗ ಚೆನ್ನಾಗಿ ಬಿಸಿ ಇದ್ದಾಗ ತುಪ್ಪ ಹಾಕಿ ಕೊಡ್ಬೋದು. ಆಲೂ ಪರೋಟ ರೆಡಿ.